ಇನ್ನು ಜಕ್ಕೂರು ಸಮೀಪದ ಎಂಸಿಎಚ್ಎಸ್ ಲೇಔಟ್ನಲ್ಲಿ ರಸ್ತೆಯ ಜಟಾಪಟಿ ಕಂಡು ಬಂದಿದೆ. ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಈ ಸ್ಟೋರಿಯನ್ನು ನೋಡಬೇಕು. ಯಾಕಂದರೆ ನಿಮ್ಮದೇ ಇಲಾಖೆಯ ಅಧಿಕಾರಿ, ಆ ಅಧಿಕಾರಿಯ ದರ್ಪ ಹೆಂಗಿದೆ ಅಂತ ನೀವೇ ನೋಡಬೇಕು. ಅಲ್ಲಿ ಸ್ಥಳೀಯರು ಓಡಾಡ್ತಿದ್ದಂತಹ ಜಾಗ ಅಂತೆ. ಅವ್ರ ಮನೆಗೇನೋ ಸಮಸ್ಯೆ ಆಗುತ್ತೆ ಅಂತೇಳಿ ಆ ಜಾಗಕ್ಕೆಲ್ಲ ಬೇಲಿ ಹಾಕಿಸ್ಕೊಂಡ್ಬಿಟ್ಟು ಸ್ಥಳೀಯರಿಗೆ ಕಿರಿಕಿರಿ ಕೊಡ್ತಾ ಇದ್ದಾರೆ. ತಮ್ಮ ಜಾಗ ಅಂತ ಹಾಕ್ಸ್ಕೊಂಡಿದ್ದಾರಂತೆ. ಬಟ್ ನೋಡಿದ್ರೆ ಅದು ಸರ್ಕಾರಿ ಜಾಗ. ಸರ್ಕಾರಿ ಜಾಗಕ್ಕೆ ಬೇಲಿ ಹಾಕ್ಸಿದ್ದಾರೆ IAS ಅಧಿಕಾರಿ. IAS IPS ಅಧಿಕಾರಿಗಳು ವಾಸವಿರೋ ಜಾಗ ಅದು. ಅಲ್ಲಿರುವಂಥ ರಸ್ತೆ ವಿವಾದ ಇದು. MCHS ಲೇಔಟ್ನಲ್ಲಿದೆ ರಾಜೇಂದ್ರ ಕಟಾರಿಯಾ ಅವರ ಮನೆ. ರಾಜೇಂದ್ರ ಕಟಾರಿಯಾ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಕೂಡ ಹೌದು. ಅಲ್ಲೇನೋ ಅವ್ರ ಮನೆ ಹತ್ರ ಒಂದು ರಸ್ತೆ ಇದೆ, ಅದು ಸರ್ಕಾರಿ ಜಾಗ ಅಂತೆ. ಅಲ್ಲಿ ಗಾಡಿಗಳು ನಿಲ್ಲಿಸ್ಕೊಳ್ತಾರೆ, ಜೊತೆಗೆ ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಅನ್ನುವಂಥ ನೆಪ ಒಡ್ಡಿ ಆ ರಸ್ತೆಗೆ ಬೇಲಿ ಹಾಕಿಸ್ಕೊಂಡು ಕ್ಲೋಸ್ ಮಾಡಿದ್ದಾರೆ. ಅಂದರೆ IAS ಅಧಿಕಾರಿ ಆಗ್ಬಿಟ್ರೆ ಸರ್ಕಾರಿ ಜಾಗ ಒಂದು ಮೌಖಿಕ ಆದೇಶದ ಮೇಲೆಗೆ ಹಿಂಗೆಲ್ಲ ಮಾಡ್ಬೋದಾ? ಹೀಗನ್ನುವಂಥ ಆಕ್ರೋಶ ಅಲ್ಲಿನ ಸ್ಥಳೀಯರದ್ದು ನೋಡಿ. ಇಲ್ಲ, ಇಲ್ಲಿ ಬಿಲ್ಡಿಂಗ್ ಮಾಡಬೇಕಾದ್ರೆ ಪ್ಲಾನ್ ಸ್ಯಾಂಕ್ಷನ್ ಮಾಡ್ತೀವಿ. ಹೌದಾ? ನನ್ನ ಮನೆಯಲ್ಲಿ ಬಿಲ್ಡಿಂಗ್ ಮಾಡಬೇಕಾದ್ರೆ ನಾನು 5.5 ಲಕ್ಷ ಕಟ್ಟು ಬಿಲ್ಡಿಂಗ್ ಪ್ಲಾನ್ ತಗೊಂಡು ರೋಡ್ ಕಟಿಂಗ್